ಪುಣ್ಯ ಸುಲಭವಾಗಿ ಸಿಗುವುದಿಲ್ಲ. ನಮ್ಮ ಮನೆಯಲ್ಲಿದ್ದಾಗ ಪುಣ್ಯ ಒಂದು ಸಿಕ್ಕರೆ, ಕ್ಷೇತ್ರಕ್ಕೆ ಹೋದಾಗ, ಉತ್ತಮೋತ್ತಮ ಕ್ಷೇತ್ರಗಳಿಗೆ ಹೋದಾಗ 100 ಪಟ್ಟು 1000 ಪಟ್ಟು ಪುಣ್ಯಗಳು ಸಿಗ್ತದೆ ನಮಗೆ. ಯಾಕೆ ಅಂತಂದರೆ ಅಲ್ಲಿ ಭಗವಂತನ ಸನ್ನಿಧಾನ. ಆ ಭಗವಂತನ ಸನ್ನಿಧಾನವಿದ್ದದ್ದರಿಂದ, ಭಗವಂತನ ಸನ್ನಿಧಾನ, ದೇವತೆಗಳ ಸನ್ನಿಧಾನ, ಋಷಿಗಳು ತಪಸ್ಸು ಮಾಡಿ ಪವಿತ್ರಗೊಳಿಸಿದಂತಹ ನೆಲ. ಹಾಗಾಗಿ ಆ ತೀರ್ಥಕ್ಷೇತ್ರಗಳಲ್ಲಿ ನಾವು ಹೋಗಿ ಯಾವ ಸಾಧನೆಯನ್ನು ಮಾಡ್ತೇವೆ ಅದು ಮಹಾಫಲಕಾರಿ. ಆದ್ದರಿಂದ ಪುಣ್ಯ ಚಿಕೀರ್ಷೆಯ, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಪುಣ್ಯವನ್ನು ಗಳಿಸಬೇಕು ಅಂತನ್ನುವ ಉದ್ದೇಶದಿಂದ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕೇ ಹೊರತು ಪಿಕ್ನಿಕ್ಕಿನಂತೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೋಗಿದ್ದೆ ಅಂತನಬಾರದು. ಅದು ಅಗೌರವ. ಆ ತೀರ್ಥಕ್ಷೇತ್ರಗಳಿಗೆ ತುಂಬ ಅಗೌರವ ಮಾಡಿದಂತೆ, ಎಂದೂ ಅಂತಕ್ಕದ್ದಲ್ಲ. ನೋಡುವುದನ್ನು ಇಟ್ಟುಕೊಳ್ಳಲಿ, ನೋಡಲಿ ಕ್ಷೇತ್ರವನ್ನು, ಬೇಡ ಅಂತ ಅನ್ನೋದಿಲ್ಲ. ಆದರೆ ಪುಣ್ಯವನ್ನು ಮಾಡುವುದಕ್ಕೆ ಹೋಗಬೇಕಾದದ್ದು. ಆ ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕೆ ಏನು ಬೇಕು ಆ ಎಲ್ಲ ಪರಿಕರಗಳನ್ನು ತಾವು ವ್ಯವಸ್ಥೆ ಮಾಡಿಕೊಂಡು, ಯಾವ ವಿಧವಾದ ಯಮ ನಿಯಮಗಳನ್ನು ಅನುಷ್ಠಾನ ಮಾಡ್ತಾ, ಯಾವ ವಿಧವಾದ ಶುದ್ಧಿಯನ್ನು ಪರಿಪಾಲಿಸಿಕೊಂಡು, ಅನ್ನದಲ್ಲಿ ಪವಿತ್ರವನ್ನು ಸಂಪಾದನೆ ಮಾಡುವುದಕ್ಕಾಗಿ ಪವಿತ್ರವಾದ ಅನ್ನವನ್ನು ಊಟ ಮಾಡುವ ನಿಯಮವನ್ನು, ಜೊತೆಗೆ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡ್ತಾ, ದಕ್ಷಿಣೆಯನ್ನು ಕೊಡ್ತಾ, ದಾನವನ್ನು ಮಾಡ್ತಾ, ಉಪವಾಸವನ್ನು ಮಾಡಿ, ಕ್ಷೇತ್ರಕ್ಕೆ ಹೋದರೆ ಮೊದಲಿಗೆ ಕ್ಷೇತ್ರ ಮತ್ತು ಅಲ್ಲಿ ಉಪವಾಸ ಮತ್ತು ಕ್ಷೌರ. ಕೇಶಾನ್ ಆಶ್ರಿತ್ಯ ತಿಷ್ಠಂತೆ ತಸ್ಮಾತ್ ಕೇಶಾನ್ ವಪಾಮ್ಯಹಂ. ಕೂದಲಲ್ಲಿ ಎಲ್ಲ ಪಾಪಗಳು ಮನೆ ಮಾಡಿಕೊಂಡಿರ್ತವೆ. ಹಾಗಾಗಿ ಆ ಕೂದಲಲ್ಲಿ ಮನೆ ಮಾಡಿಕೊಂಡು ಇರುವಂತಹ ಕೇಶಗಳನ್ನು ಕಿತ್ತಿ ಹಾಕದ ಹೊರತು ಪವಿತ್ರ ಬರುವುದಿಲ್ಲ. ಆದ್ದರಿಂದ ಮೊಟ್ಟ ಮೊದಲು ಕ್ಷೌರ, ಅವತ್ತಿನ ದಿನ ಉಪವಾಸ, ಎಷ್ಟು ಸಾಧ್ಯವೋ ಅಷ್ಟು ಉತ್ತಮವಾದ ರೀತಿಯಲ್ಲಿ ಉಪವಾಸ. ಇಷ್ಟನ್ನು ಮಾಡಿದ ಮೇಲೆ ಆಮೇಲೆ ಅಲ್ಲಿ ತೀರ್ಥವಿಧಿಯನ್ನು ಮಾಡುವುದಕ್ಕೆ ಅಧಿಕಾರ ಬರ್ತದೆ. ಆ ತೀರ್ಥವಿಧಿಯನ್ನು ಮಾಡುವುದರ ಜೊತೆಗೆ ದೇವತಾ ದರ್ಶನಗಳು, ಅಲ್ಲಲ್ಲಿರುವಂತಹ ಭಗವದ್ ರೂಪದ ದರ್ಶನ, ನಾನಾ ವಿಧವಾದ ದೇವತೆಗಳ ದರ್ಶನ, ಇವುಗಳನ್ನು ಮಾಡಿ ಅಲ್ಲಿ ಹೋಗಿ ನಾವು ಸಾಧನೆಯನ್ನು ಮಾಡುವುದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು. ಏನು ಮಾಡಲಿಕ್ಕಾಗತ್ತೆ? ಒಂದು ಕ್ಷೇತ್ರಕ್ಕೆ ಹೋದಾಗ ಅದನ್ನೆಲ್ಲ ಆಲೋಚನೆ ಮಾಡಿ ಮೊದಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಡಬೇಕು. ಏನೇನು ಮಾಡಲಿಕ್ಕೆ ಸಾಧ್ಯವಿದೆ? ಪಾರಾಯಣ ಮಾಡುವುದು ಸಾಧ್ಯವಿದೆ, ಜಪವನ್ನು ಮಾಡುವುದಕ್ಕೆ ಸಾಧ್ಯವಿದೆ, ಅಧ್ಯಯನವನ್ನು ಶ್ರವಣವನ್ನು ಮಾಡುವುದಕ್ಕೆ ಸಾಧ್ಯವಿದೆ, ಪಾಠ ಹೇಳುವುದಕ್ಕೆ ಸಾಧ್ಯವಿದೆ, ಭಗವಂತನ ಗುಣಗಾನ ಮಾಡುವುದು ಸಾಧ್ಯವಿದೆ, ಧ್ಯಾನ ಮಾಡಲಿಕ್ಕೆ ಶಕ್ಯವಿದೆ, ಪ್ರದಕ್ಷಿಣೆ ಸಾಧ್ಯ, ನೈವೇದ್ಯ ಶಕ್ಯ. ಹೆಣ್ಣು ಮಕ್ಕಳು ಸಾಧ್ಯವಿದ್ದಷ್ಟು ಅಲ್ಲೇ ಅಡುಗೆ ಮಾಡಿ, ಒಳ್ಳೆ ಭಕ್ಷ್ಯವನ್ನು ಮಾಡಿ, ಒಳ್ಳೆ ರುಚಿಯಾದಂತಹ ಸ್ವೀಟು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ, ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯ, ಎಷ್ಟು ಸಾಧ್ಯವೋ ಅಷ್ಟು ದೀಪವನ್ನು ಹಚ್ಚೋದು, ಪ್ರದಕ್ಷಿಣೆ ಹಾಕೋದು, ನಮಸ್ಕಾರವನ್ನು ಮಾಡೋದು, ರಂಗವಲ್ಲಿಯನ್ನು ಹಾಕುವುದು, ಹೂವಿನ ಅಲಂಕಾರಕ್ಕೆ ಕೊಡೋದು, ಗಂಧವನ್ನು ತೆಗೆದುಕೊಡೋದು. ಸ್ವಾಮಿಗಳು ಅತ್ತಿವರದರಾಜನ ಹತ್ರ ನಿತ್ಯದಲ್ಲಿ ದರ್ಶನಕ್ಕೆ ಹೋಗುವುದಾದಾಗ 25 ದಿನವೂ ಕೂಡ ಇಷ್ಟು ಗಂಧವನ್ನು ತೆಗೆಸಿ ಆ ಗಂಧವನ್ನು ಸಮರ್ಪಣೆ ಮಾಡುವುದಕ್ಕೆ ಅರ್ಚಕರಿಗೆ ಕೊಡ್ತಾ ಇದ್ದರು. ಅವರು ನೇರವಾಗಿ ಭಗವಂತನ ಕೈಗೆ, ಪರಮಾತ್ಮನ ಪಾದಗಳಿಗೆ, ಪರಮಾತ್ಮನ ಸ್ತನಗಳಿಗೆ, ಪರಮಾತ್ಮನ ಬೇರೆ ಬೇರೆ ಅಂಗಗಳಿಗೆ ಒಂದೊಂದು ದಿನ ಅಲ್ಲಿ ಸಮರ್ಪಣೆ ಮಾಡಿ ಪರಮಾತ್ಮನಿಗೆ ನಿವೇದನೆಯನ್ನು ಮಾಡ್ತಾ ಇದ್ದರು ಸ್ವಾಮಿಗಳಿಂದ. ಇವತ್ತಿಗೂ ಕೂಡ ವರಾಹದೇವರಿಗೆ ಅಭಿಷೇಕವಾಗುವಾಗ ವರಾಹದೇವರಿಗೆ ಹಾಲಿನ ನೈವೇದ್ಯವನ್ನು ನಮ್ಮ ಈ ಶ್ರೀನಿಧಿ ಆರಂಭ ಮಾಡಿದ ಸ್ವಾಮಿಗಳ ಆಜ್ಞೆಯ ಪ್ರಕಾರ ಪಾಂಡುರಂಗಾಚಾರ್ಯರು ಹೇಳಿದರು. ಆ ವ್ಯವಸ್ಥೆ ಇಂದಿಗೂ ನಡೀತಾ ಇದೆ. ಈ ತರಹದ ಸೇವೆಗಳು ಎಲ್ಲೆಲ್ಲಿ ಸಿಗತ್ತಲ್ಲ ಅವುಗಳನ್ನು ಗ್ರ್ಯಾಬ್ ಮಾಡಬೇಕು. ಆ ಆಪರ್ಚುನಿಟಿಗಳನ್ನು, ಅವಕಾಶಗಳನ್ನು, ಸನ್ನಿವೇಶಗಳನ್ನು ಹೊತ್ತು ನೀರು ತಂದು ಅನೇಕ ವರ್ಷಗಳವರೆಗೆ ವರಾಹದೇವರ ಸೇವೆಯನ್ನು ಮಾಡಿದ್ದಾರೆ ಇವರು. ಈ ರೀತಿ ತೀರ್ಥಕ್ಷೇತ್ರಗಳಲ್ಲಿ ನಾವು ನಾನಾ ವಿಧವಾದ ಸೇವೆಯನ್ನು ಮಾಡುವುದಕ್ಕೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಆ ದೇವಸ್ಥಾನದವರೆಗೆ ಬಾಗಿಲವರೆಗೆ ಕಾರಿನಲ್ಲಿ ಹೋಗಿ ಅಲ್ಲಿ ದೇವರೇ ಬಂದು ಬಾಗಿಲು ತೆಗಿಬೇಕು ಇವನಿಗೆ. ಆ ಪರಿಯಲ್ಲಿ ಇವನ ಅಹಂಕಾರದಿಂದ ಸಂಚಾರವನ್ನು ಮಾಡಿದರೆ ಒಂದು 5 ಹೆಜ್ಜೆ ನಡಿಲಿಕ್ಕಾಗೋದಿಲ್ಲ ಇವನಿಗೆ. 5 ಹೆಜ್ಜೆ ನಡಿಲಿಕ್ಕಾಗಲಿಲ್ಲ ಇವನಿಗೆ. ಹಾಗಾಗಿ ಸಂಚಾರವನ್ನು ಕಾಲಿನಿಂದ ನಡಿಗೆಯನ್ನು ನಡೆದು ಸ್ವಲ್ಪ
ದೇವಸ್ಥಾನಕ್ಕೆ ಪಾದದಿಂದ ಸಂಚಾರವನ್ನು ಮಾಡಿ ಹೋಗಬೇಕು. ಪುಣ್ಯ ಚಿಕೀರ್ಷಯೋರ್ವ್ಯಾಂ ಅಧಿಷ್ಠಿತೋ ಯಾನೆ ಸಹಸ್ರಮೂರ್ತಿ ವನೇಶು ಪುಣ್ಯೋಪವನಾದ್ರಿಕುಂಜೇಶ್ವಪಂಕತೋ ಯೇಷು ಸರಿತ್ಸರಸ್ಸು ಅನಂತಲಿಂಗೈಸ್ಸವಲಂಕೃತೇಷು ಚಚಾರ ತೀರ್ಥಾಯ ತನಿಷ್ವನನ್ಯಃ. ವನೇಶು ಪುಣ್ಯ ಉಪವನ ಅದ್ರಿಕುಂಜೇಶು. ಪುಣ್ಯೋಪವನ ಅತ್ಯಂತ ಶ್ರೇಷ್ಠವಾದಂತಹ ಉಪವನಗಳಿರ್ತವೆ. ಅಲ್ಲಿ ಕೇವಲ ಶಮೀ ವೃಕ್ಷ, ದೇವದಾರು, ಅಶ್ವತ್ಥ, ನೆಗ್ರೋಧ ಇತ್ಯಾದಿ ಏನೇನು ಪವಿತ್ರವಾಗಿರುವಂತಹ ದೇವತಾ ವೃಕ್ಷಗಳು ಅಂತಿವೆಯೋ ಅವುಗಳನ್ನು ಹಚ್ಚಿರ್ತಾರೆ. ಶ್ರೇಷ್ಠವಾಗಿರುವಂತಹ ಗಿಡಗಳು. ನಮ್ಮಲ್ಲಿ ಎಷ್ಟು ಕಲಸು ಮೇಲೋಗರವಾಗಿದೆ ಅಂತಂದರೆ ಭಾರಿ ವಿಚಿತ್ರ. ನಮ್ಮ ಆಹಾರ ಪಾಶ್ಚಾತ್ಯವಾಯಿತು, ನಮ್ಮ ಬಟ್ಟೆ ಪಾಶ್ಚಾತ್ಯರದಾಯಿತು, ನಮ್ಮ ವಿದ್ಯೆ ಪಾಶ್ಚಾತ್ಯರದಾಯಿತು, ನಮ್ಮ ಗಿಡಗಳು ಕೂಡ ಪಾಶ್ಚಾತ್ಯರದೇ. ಅವರು ಯಾವುದನ್ನು ಹಚ್ಚುತ್ತಾರೆ ಅದನ್ನು ನಾವು ಹಚ್ಚಿಕೊಂಡು ಮೆರಿತಾ ಇದ್ದೇವೆ. ಭಾರಿ ಭಯಾನಕವಾದದ್ದು. ನಮ್ಮಲ್ಲಿ ಒಂದು ಕಡೆಗೆ ಶಮಿ ಸಿಗುವುದಿಲ್ಲ, ಒಂದು ಧಾತ್ರಿ ಸಿಗುವುದಿಲ್ಲ, ಪಾರಿಜಾತ ಸಿಗುವುದಿಲ್ಲ, ಅಶ್ವತ್ಥ ಸಿಗುವುದಿಲ್ಲ. ಇವೆಲ್ಲ ಪವಿತ್ರವಾಗಿರುವಂಥ ದೇವದಾರು ಹೆಸರೇ ಗೊತ್ತಿಲ್ಲ. ಈ ತರಹದ ಗಿಡಗಳನ್ನು ಹಚ್ಚಿ 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 ಪವಿತ್ರಗೊಳಿಸಿರತಕ್ಕಂತಹ ಯಾವ ಉಪವನಗಳೋ ಅದಕ್ಕೆ ಪುಣ್ಯೋಪವನ. ಅಂಥ ಪುಣ್ಯೋಪವನದಲ್ಲಿ ಪುಣ್ಯಾನಿ ಯಾನಿ ಉಪವನಾನಿ, ಪುಣ್ಯಾನಿ ಯಾನಿ ಪುಣ್ಯಾಹ ಯಾಹ ಅದ್ರಯಃ ಯೇ ಅದ್ರಯಃ. ಬೆಟ್ಟಗಳು, ಶ್ರೇಷ್ಠವಾದ ಬೆಟ್ಟಗಳು. ಕೆಲವು ಬೆಟ್ಟಗಳು ಬಹಳ ಶ್ರೇಷ್ಠವಾಗಿರುವಂಥ ಹಿಮಾಲಯ, ತಿರುಪತಿ, ವಿಂಧ್ಯ ಇತ್ಯಾದಿಗಳೆಲ್ಲ ಶ್ರೇಷ್ಠವಾದ ಬೆಟ್ಟಗಳು. ಕುಮಾರ ಪರ್ವತ, ವಿಷ್ಣು ತೀರ್ಥರು ಇದ್ದು ಸಾಧನೆಯನ್ನು ಮಾಡುವಂತಹ ಪರ್ವತ. ಆ ವಿಧವಾದಂತಹ ಪರ್ವತಗಳಲ್ಲಿ ಅಲ್ಲಿ ಹೋಗಬೇಕು, ಅಲ್ಲಿರಬೇಕು. ಮಾಥೈರಾನಿಗೆ ಹೋಗೋದಲ್ಲ, ಪುಣ್ಯಾದ್ರಿಗಳಿಗೆ ಹೋಗಬೇಕು, ಪುಣ್ಯೋಪವನಗಳಿಗೆ ಹೋಗಬೇಕು, ಹ್ಯಾಂಗಿಂಗ್ ಗಾರ್ಡನ್ನಿಗೆಲ್ಲ. ವನೇಶು ಪುಣ್ಯ ಉಪವನ, ಪುಣ್ಯ ಅದ್ರಿ, ಪುಣ್ಯ ಕುಂಜೇಶು ಅಪಂಕತೋಯೇಶು. ಕೆಸರಿಲ್ಲದ ನೀರು, ಏನು ನಿರ್ಮಲವಾದ ನೀರು. ಎಲ್ಲ ಕಡೆಗೆ ಪ್ಲಾಸ್ಟಿಕ್ಕು, ಎಲ್ಲ ಕಡೆಗೆ ಕಾಗದ, ಎಲ್ಲ ಕಡೆಗೆ ಹೊಲಸು, ಕಂಡಲ್ಲಿ ಬಟ್ಟೆ, ನಾನಾ ವಿಧವಾದ ಅಪವಿತ್ರವಾದ ವಸ್ತುಗಳು. ಅವುಗಳಿಂದ ಕೊಳಚೆ ಮಾಡಿ ಹೇಳ್ತಾರೆ ನೋಡಿ, ಭಾಗವತ ಹೇಳ್ತದೆ, ಅಪಂಕತೋಯೇಶು, ಕೆಸರಿಲ್ಲದ ನೀರುಗಳು, ನಿರ್ಮಲವಾದ ನೀರು. ವನೇಶು ಪುಣ್ಯೋಪವನಾದ್ರಿಕುಂಜೇಶ್ವಪಂಕತೋ ಯೇಷು ಸರಿತ್ಸರಸ್ಸು. ಸರಿತ್ ನದಿಗಳು, ಸರಸ್ ಸರೋವರಗಳು. ಅನಂತಲಿಂಗೈಸ್ಸಮಲಂಕೃತೇಷು. ಪರಮಾತ್ಮನ ಚಿಹ್ನೆಗಳಿಂದ ಪರಮಾತ್ಮನ ಒಂದು ಪ್ರತಿಮೆ ಇರುತ್ತೆ, ಪರಮಾತ್ಮನ ಒಂದು ಚಕ್ರಾಂಕಿತ ಶಾಲಿಗ್ರಾಮಾದಿಗಳಿರ್ತದೆ, ಪರಮಾತ್ಮನ ಏನಾದರೂ ಒಂದು ಶ್ರೇಷ್ಠವಾದ ವೃಕ್ಷ ಇರ್ತದೆ. ಋಷಿಗಳಲ್ಲಿ ಧ್ಯಾನವನ್ನು ಮಾಡಿ ಅದೇ ಪವಿತ್ರಗೊಳಿಸಿದ್ದಾರೆ. ಅಂತಹ ತೀರ್ಥಾಯತನೇಶು ಅನನ್ಯಃ. ಇನ್ನೊಬ್ಬರನ್ನ ಜೊತೆಗೆ ಕರೆದುಕೊಳ್ಳಲಿಲ್ಲ. ಹರಟೆಯಾಗತ್ತೆ ಸ್ವಲ್ಪ ಹೊತ್ತಿನವರೆಗೆ ದೇವರು, ಆಮೇಲೆ ಒಂದು 2 ನಿಮಿಷ 5 ನಿಮಿಷ ಆದಮೇಲೆ ಹರಟೆ ಶುರು. ದೇವರ ದರ್ಶನಕ್ಕೆ ಬರ್ತಾರೆ. ಪ್ರದಕ್ಷಿಣೆ ಹಾಕುವಾಗಲೂ ಸಾರ್ಥಕಪಡಿಸಬೇಕು ಅಂತನ್ನೋದಕ್ಕಾಗಿ ಜೊತೆಗೇ ಪ್ರದಕ್ಷಿಣೆ ಹಾಕ್ತಾರೆ, ಹರಟೆ ಹೊಡಿತಾರೆ, ಕೂತ್ಕೋತಾರೆ. ದೇವರ ಎದುರಲ್ಲಿ ಕೂತ್ಕೋತಾರೆ. ದೇವರ ಹತ್ರ ದೇವರ ಮಹಿಮೆಯನ್ನು ಗಾನ ಮಾಡಿ, ದೇವರು ಉಪಕಾರ ಮಾಡಿದ್ದನ್ನು ಸ್ಮರಣೆ ಮಾಡಿ, ದೇವರಿಗೆ ಪ್ರಾರ್ಥನೆ ಮಾಡಿ, ಪಾಪಗಳನ್ನು ಮಾಡಿದ್ದನ್ನು ಕ್ಷಮೆ ಬೇಡಿ, ಹೊಸದಾಗಿ ಅನುಗ್ರಹ ಮಾಡೋದಕ್ಕೆ ಬೇಡಿಕೊಳ್ಳಿ. ಇದೆಲ್ಲ ಬಿಡ್ತಾರೆ, ಹರಟೆ ಹೊಡಿತಾರೆ. ದುರ್ದೈವ ಹೇಗಿರ್ತದೆ ಅಂತಂದರೆ, ಉತ್ತಮೋತ್ತಮವಾದಂತಹ ಕ್ಷೇತ್ರಗಳಲ್ಲಿ ಹೋದರೂ ಕೂಡ ಇದು ನಮ್ಮದು ತಪ್ಪುವುದಿಲ್ಲ. ಇದು ಯಾಕೆಂದರೆ ನಮಗೆ ಪುಣ್ಯ ಇಲ್ಲ. ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೇ. ಕನಕದಾಸರು ಹೇಳ್ತಾರೆ, ನಾನು ಅನೇಕ ಬಾರಿ ನೋಡಿದ್ದೆ. ದುಃಖ ಆಗತ್ತೆ. ತಿರುಪತಿಯ ವೆಂಕಟೇಶ ದೇವರ ಅಭಿಷೇಕದ ಸಂದರ್ಭದಲ್ಲಿ ಕೂತ್ಕೊಂಡಿರ್ತಾರೆ, ಅಥವಾ ತೋಮಾಲ ಸೇವೆ, ಅರ್ಚನೆ, ಅಭಿಷೇಕದ ಸಂದರ್ಭದಲ್ಲಿ ಮೂಲ ವಿಗ್ರಹವನ್ನು ನೋಡುವಂತಹ ಪ್ರಸಂಗ, ಸಚ್ಚಿದಾನಂದಾತ್ಮಕ ಪರಮಾತ್ಮನ ರೂಪವನ್ನು ನೋಡುವಂತಹ ಪ್ರಸಂಗ ಸಿಕ್ಕಿದೆ. ಏನೋ ಸುದೈವದಿಂದ ಶ್ರೀಮಂತನದ್ದಾದದ್ದಕ್ಕೋ ಇನ್ಫ್ಲೂಯೆನ್ಸಿನಿಂದೋ ಏನೋ ಕಾರಣಕ್ಕೆ ಒಟ್ಟಿಗೆ ಅವನಿಗೆ ಟಿಕೆಟು ಸಿಕ್ಕಿತು. ಅಭಿಷೇಕದ ಟಿಕೆಟು ಸಿಕ್ಕಾಗ ನಾನು ನೋಡಿದ್ದು, ಅನುಭವಿಸಿದ್ದು 1 ಬಾರಿ ಅಲ್ಲ, 10 ಬಾರಿ.
ಜತೆಗೆ ಕೂತವರು ಗಾಢವಾಗಿ ನಿದ್ರೆ ಹೊಡಿತಾರೆ, ಗೊರಕೆ ಹೊಡಿತಾರೆ. ಏನು ಹೇಳಬೇಕು ಇವರಿಗೆ? ದೇವರ ಎದುರಲ್ಲಿ ಕೂತ್ಕೊಂಡು ದೇವರ ಸ್ಮರಣೆ ಮಾಡಿ ಭಗವಂತನ ವಿಶೇಷವಾದ ಅನುಸಂಧಾನ ಚಿಂತನೆಗಳನ್ನು ಮಾಡಿದರೆ ಉದ್ಧಾರವಾಗುವಂತಹ ಪ್ರಸಂಗವನ್ನು ಬಿಟ್ಟು ಕಳೆದುಕೊಂಡು ನಿದ್ರೆ ಮಾಡ್ತಾರಲ್ಲ. ಮೂಲರಾಮದೇವರ ಎದುರಲ್ಲಿ, ವೆಂಕಟೇಶ ದೇವರ ಎದುರಲ್ಲಿ, ಬೇರೆ ಬೇರೆ ಭಗವಂತನ ಸನ್ನಿಧಾನಗಳ ಎದುರಲ್ಲಿ ಮಾಡಬಾರದು. ಮೇಧ್ಯ ವಿವಿಕ್ತ ವೃತ್ತಿ, ಕಣ್ಣದ್ದನ್ನು ತಿನ್ನಲಿಲ್ಲ. ಮೇಧ್ಯ ಯಜ್ಞಕ್ಕೆ ಉಪಯುಕ್ತವಾದಂತಹ ಯಾವ ದ್ರವ್ಯಗಳೋ ಅರ್ಥಾತ್ ಪವಿತ್ರವಾದದ್ದೋ ಆ ಪವಿತ್ರವಾಗಿರುವಂತಹ ವಸ್ತುಗಳನ್ನೇ ತಿಂದು ಬದುಕಿದ. ಮೇಧ್ಯ ವೃತ್ತಿ. ವಿವಿಕ್ತ ವೃತ್ತಿ, ಏಕಾಕಿಯಾಗಿದ್ದ, ಏಕಾಂತದಲ್ಲಿ ತಾನಿರ್ತಾ ಇದ್ದ, ಸಾಧನೆಗೆ ತಾನು ತತ್ಪರನಾಗಿದ್ದ. ಆ ಸಾಧನೆಯಲ್ಲಿ ನಮಗೆ ದೀಕ್ಷೆ ಇಲ್ಲದಿದ್ದರೆ ಭಾರೀ ದೀಕ್ಷೆ ಬೇಕು. ಸಾಮಾನ್ಯವಾಗಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ವಿ ಆರ್ ಕ್ಯಾರಿಡ್ ಅವೇ, ಎಲ್ಲೋ ಹೋಗಿಬಿಡ್ತೇವೆ. ನಮ್ಮ ಹರಟೆಯಲ್ಲಿ ಕೊಚ್ಚಿಕೊಂಡು ಹೋಗ್ತೇವೆ. ಮೊದಲೇ ನಮ್ಮ ಬುದ್ಧಿ ಅಸ್ಥಿರ, ಚಂಚಲ, ಏನನ್ನೋ ವಿಚಾರ ಮಾಡ್ತಾ ಇರ್ತದೆ. ಅಂಥದ್ರೊಳಗೆ ನಾವು ಸಡಿಲು ಬಿಟ್ಟರೆ ಮುಗಿದೋಯ್ತು. ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ, ಬಹಳ ಪ್ರಶಸ್ತಾದ ಟೈಮ್ ಅದು. ದೇವರ ಎದುರಲ್ಲಿ ಕೂತು ಜಪವನ್ನು ಮಾಡ್ತಾ, ಪಾರಾಯಣ ಮಾಡ್ತಾ, ಪೂಜೆ ಮಾಡ್ತಾ, ಯಜ್ಞಯಾಗಗಳಲ್ಲಿ ಭಾಗವಹಿಸ್ತಾ ಇರುವ ಕಾಲವೇನಿದೆಯಲ್ಲ, ಭಾಳ 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 ಅಪೂರ್ವವಾದ ಪವಿತ್ರವಾದ ಕಾಲ, ಅಪರೂಪದ ಕಾಲ, ಬೆಲೆ ಬಾಳುವ ಕಾಲ. ಆ ಕಾಲವನ್ನು ಒಂದೊಂದು ಕ್ಷಣವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಮೇಧ್ಯ ವಿವಿಕ್ತ ವೃತ್ತಿ ಸದಾಪ್ಲುತೋ, 3 ಬಾರಿ ಸ್ನಾನ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂ, 3 ಬಾರಿ ಸ್ನಾನ. ಅಧಶಯನ, ನೆಲದ ಮೇಲೆ ಮಲಗಿದ್ದ. ಯಾತ್ರೆಗೆ ಹೋದಾಗ ನೆಲದ ಮೇಲೆ ಮಲಗುವುದು. ಅವಧೂತಃ, ಧೂಳಿ, ಆ ನೆಲದ ಮೇಲೆ ಮಲಗಿದಾಗ ಧೂಳಿ ಹತ್ತಿದರೆ ಆ ಧೂಳಿಯನ್ನು ಜಾಡಿಸಿಕೊಳ್ಳುವುದಿಲ್ಲ, ಧೂಳಿ ಹಾಗೇ ಇರಬೇಕು. ಅವಧೂತಃ, ಅಧಶಯನಾವಧೂತಃ. ಅಲಕ್ಷಿತ ಸ್ವೈಹಿ, ತನ್ನವರು ಯಾರೋ ಬಂದರೂ ತಾನು ಮುಖ ತಗ್ಗಿಸಿಕೊಂಡು ಓಡಾಡ್ತಾನೆ. ಯಾರೋ ಬಂದರು, ಓ ವಿದುರ ವಿದುರ ಬಂದರು 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 ಅಂತ ಹೇಳಿ ಮತ್ತೆ ಸತ್ಕಾರ, ಗೌರವ, ಮರ್ಯಾದೆ, ಹರಟೆ, ಸುದ್ದಿ, ಸುಕಾಲ, ಪೊಲಿಟಿಕ್ಸು, ರಾಜಕಾರಣ ಏನು ಬೇಡ, ಬೇಡವೇ ಬೇಡ. ಸ್ವೈಹಿ ಅಲಕ್ಷಿತ, ಕಣ್ಣಿಗೆ ಕಾಣಬಾರದು ಅಂತನ್ನುವಂತೆ ಮರೆಮಾಚಿಕೊಂಡು ಹೋಗ್ತಾ ಇದ್ದ. ಅಲಕ್ಷಿತ ಸ್ವೈಹಿ ಅವಧೂತ ವೇಷ, ವೇಷನೂ ಹಾಗೆ ಬಿಟ್ಟು ಬಿಟ್ಟಿದ್ದ. ತಾನೇನು ರಾಜ ಕಿರೀಟಾದಗಳು ಎಲ್ಲ ಇತ್ತೋ, ಅದೇನು ಪೋಷಾಕವಿತ್ತು, ರಾಜಕೀಯ ಪೋಷಾಕ, ಯಾವ ಪೋಷಾಕವನ್ನೂ ಹಾಕಿಕೊಳ್ಳಿಲ್ಲ. ವ್ರತಾನಿ ಚೇರೇ ಹರಿತೋಷಣಾನಿ, ಏನು ಅದ್ಭುತವಾದದ್ದು. ಯಾರು ಮಾಡ್ತಾರೆ ನೋಡೋಣ. ವ್ರತಾನಿ ಚೇರೇ ಹರಿತೋಷಣಾನಿ, ಪರಮಾತ್ಮನಿಗೆ ಸಂತೋಷಕಾರಕವಾದ ವ್ರತಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಇವತ್ತು ಕಥಾನಾಯಕರು ಸತ್ಯನಾಥ ತೀರ್ಥರು. ಆ ಸತ್ಯನಾಥ ತೀರ್ಥರ ಶಿಷ್ಯರು ಸತ್ಯಾಭಿನವ ತೀರ್ಥರು, ಮಹಾನುಭಾವರು. ಸತ್ಯನಾಥರು ವೀರಚೋಳಪುರದಲ್ಲಿ, ಸತ್ಯಾಭಿನವರು ನಾಚಾರ್ ಕೊಯಿಲ್, ನಾಚಾರ್ ಗುಡಿ ಅಂತಂತಾರೆ, ಅಲ್ಲಿ ವಾಸವಾಗಿದ್ದಾರೆ. ಅವರ ವೃಂದಾವನವಿದೆ. ಆ ಮಹಾನುಭಾವರು ಅವರಿಗಿಂತಲೂ ಮೊದಲಿನವರು ಅನೇಕರಿಗೆ ತೀರ್ಥಯಾತ್ರೆ ಮಾಡಲಿಕ್ಕಾಗಲಿಲ್ಲ, 5-4 ಜನರಿಗೆ, ಯತಿಗಳಿಗೆ. ಸತ್ಯಾಭಿನವರು ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ, ರಾಮದೇವರ ಯಾತ್ರೆಯನ್ನು ಮಾಡಬೇಕು ಅಂತನ್ನುವುದಕ್ಕಾಗಿ ಸತ್ಯಾಧೀಶರಿಗೆ ಆಶ್ರಮವನ್ನು ಕೊಟ್ಟು ಕಾಶಿಗೆ ಹೋಗಿ ಸಂಚಾರ ಮಾಡಿಕೊಂಡು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ತಿರುಗಿ ಬರ್ತಾರೆ. ತೀರ್ಥಕ್ಷೇತ್ರಗಳಿಗೆ ಹೋಗಿ ತಿರುಗಿ ಬಂದಾಗ ಶಿಷ್ಯರೆಲ್ಲ ಅವರನ್ನು ಕೊಂಡಾಡ್ತಾರೆ. ಸ್ವಾಮಿ, ಎಂಥ ಭಾಗ್ಯ ನಿಮ್ಮದು, ಎಂಥ ಪುಣ್ಯ ನಿಮ್ಮದು, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದೀರಿ, ಮಹಾಪುಣ್ಯವಂತರು ನೀವು. ನಿಜವೇ, ಆಗಿನ ಕಾಲದಲ್ಲಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡೋದು ನಿರ್ವಿಘ್ನವಾಗಿ ಅಂತಂದರೆ ಅದು ದೊಡ್ಡದಾದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಅಂದರೆ ಭಾಳ ಅಶಕ್ಯವಾದದ್ದು. ಅದನ್ನು ಗುರುವನುಗ್ರಹದಿಂದ, ದೇವಾನುಗ್ರಹದಿಂದ ಅದ್ಭುತವಾಗಿ ಮಾಡಿದರು. ಅವರ ತಪೋಬಲ, ಸಾಮರ್ಥ್ಯ, ಯೋಗ್ಯತೆ ಅಸಾಧಾರಣ. ಇಷ್ಟು ಹೇಳಿದಾಗ ನೀವು ಭಾರೀ ಪುಣ್ಯವಂತರು, ಆದ್ದರಿಂದ ನಿಮಗೆ ಯಾತ್ರೆ ಆಯಿತು ಅಂತ ಹೇಳಿದರೆ ಸತ್ಯಾಭಿನವರು ಒಂದು ಮಾತನ್ನು ಹೇಳ್ತಾರೆ. ನಾವೇನು ಸಂಚಾರ ಮಾಡ್ತೇವೆ, ಯಾತ್ರೆಯನ್ನು ಮಾಡ್ತೇವೆ,
ನಮ್ಮ ಯಾತ್ರೆಗಿಂತಲೂ 100 ಪಟ್ಟು ಮಿಗಿಲಾಗಿರುವಂತಹದ್ದು ವಿದ್ಯಾಧೀಶ ತೀರ್ಥರು ಮಾಡಿದ ಯಾತ್ರೆ. ವಿದ್ಯಾಧೀಶ ತೀರ್ಥರು ಏನು ಯಾತ್ರೆ ಮಾಡಿದರು, ಹೇಗೆ ಯಾತ್ರೆ ಮಾಡಿದರು? ವಿಚಿತ್ರ ಇದೆ ನೋಡಿ, ಬಹಳ ವಿಚಿತ್ರ ಇದೆ. ವಿದ್ಯಾಧೀಶ ತೀರ್ಥರು ಸಂಚಾರವನ್ನು ಮಾಡ್ತಾ ಒಂದು ಸಲ ಉಡುಪಿಗೆ ಹೋಗ್ತಾರೆ. 2ನೇ ಬಾರಿ ಉಡುಪಿಗೆ ಹೋಗ್ತಾರೆ. 2ನೇ ಬಾರಿ ಉಡುಪಿಗೆ ಹೋದಾಗ ಅಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ, ರಾಮದೇವರ ಸನ್ನಿಧಾನದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ರಾಮಕೃಷ್ಣ ವೇದವ್ಯಾಸದೇವರು ಅವರ ಸನ್ನಿಧಾನದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾರೆ. ಇನ್ನು ಮೇಲೆ ನಾನು ಮೈ ಮೇಲೆ ಬಟ್ಟೆ ಉಡುವುದಿಲ್ಲ, ಕೇವಲ ಕೌಪೀನ. ಇಡೀ ಆಯುಷ್ಯ, ಆಗಿನಿಂದ ಹಿಡಿದುಕೊಂಡು ತಮ್ಮ ಇಡೀ ಆಯುಷ್ಯ, ಅವಶಿಷ್ಟ ಆಯುಷ್ಯವೆಲ್ಲ ಕೇವಲ ಕೌಪೀನದ ಮೇಲೆ ವಾಸವಾಗಿದೆ. ಎಂಥ ಚಳಿ, ಮಳೆ, ಬಿಸಿಲು ಏನು ತೊಂದರೆ ಬಂದರೂ ಚಿಂತೆ ಇಲ್ಲ, ಕೌಪೀನ. ಇದು ಒಂದು. 2ನೇ ವ್ರತವನ್ನು, ವ್ರತಾನಿ ಚೇರೆ ಹರಿತೋಷಣಾನಿ, ಇದು ಹರಿತೋಷಣ, ಭಗವಂತನಿಗೆ ಪ್ರೀತಿ ಸಾಧನವಾದದ್ದು. ಇನ್ನೊಂದು ಮಾಡ್ತಾರೆ. ಏನು ಮಾಡ್ತಾರೆ ಗೊತ್ತೇನು? 8 ತುತ್ತು ಊಟ ಮಾಡೋದು. ಮೊದಲೇನು ಮರಗಟ್ಟಲೆ ತಿಂತಾ ಇರಲಿಲ್ಲ, ಆಗಲೂ ಅತ್ಯಂತ ಸಂಯಮದಿಂದಲೇ ಊಟ ಮಾಡೋದು. ಆದರೆ ಅದರಲ್ಲೂ ಮತ್ತೆ ಸಂಯಮ, 8 ತುತ್ತು ಊಟವನ್ನು ಮಾಡೋದು, ಅನ್ನವನ್ನು ತಿನ್ನೋದು. ಆ 8 ತುತ್ತು ಅನ್ನವನ್ನು ತಿನ್ನುವಾಗ ಚಟ್ನಿ, ಉಪ್ಪಿನಕಾಯಿ, ತೊಕ್ಕು, ತರಕಾರಿ, ಪಲ್ಯ, ಹುಳಿ, ಸಾರು ಅವುಗಳೇ ಸಮೃದ್ಧವಾಗಿ ಹಾಕಿಕೊಂಡ್ರೆ ಹೇಗೆ? ಯಾವುದು ಬೇಡ ಅಂತ ಹೇಳಿ ರಾಮದೇವರಿಗೆ ಏರಿಸಿದ, ಕೃಷ್ಣನಿಗೆ ಏರಿಸಿದಂತಹ ಏನು ತುಳಸಿ ದಳವಿತ್ತೋ ಆ ತುಳಸಿ ದಳವನ್ನು ಹಚ್ಚಿಕೊಳ್ಳೋದು ಒಂದು ತುತ್ತನ್ನು ತಿನ್ನು, ಇನ್ನೊಂದು ತುಳಸಿ ದಳ, ಮತ್ತೊಂದು ತುತ್ತು, 8 ತುಳಸಿ ದಳ, 8 ತುತ್ತು, ಇಡೀ ಆಯುಷ್ಯ. ವಿದ್ಯಾಧೀಶ ತೀರ್ಥರು ಮಾಡಿ ಸಾಲದ್ದಕ್ಕೆ, ವಿದ್ಯಾಧೀಶ ತೀರ್ಥರು ಸಾಲದ್ದಕ್ಕೆ ಇದರ ಮೇಲೆ ಮತ್ತೊಂದು ವ್ರತವನ್ನು ಮಾಡ್ತಾರೆ. ಕೃಚ್ಛ ಚಾಂದ್ರಾಯಣ, ಕೃಚ್ಛ ಚಾಂದ್ರಾಯಣ, ಕೃಚ್ಛ ಚಾಂದ್ರಾಯಣ. ಯಾತ್ರೆ ಶುರು ಮಾಡಿದಾಗಿಂದ ಹಿಡಿದುಕೊಂಡು ಬದರಿಗೆ ಹೋಗಿ ತಿರುಗಿ ಏಕಚಕ್ರ ನಗರಕ್ಕೆ ಬರುವವರೆಗೆ ಅಖಂಡವಾಗಿ ಕೃಚ್ಛ ಚಾಂದ್ರಾಯಣ ವ್ರತಗಳನ್ನೇ ಮಾಡ್ತಾ ಹೋಗ್ತಾರೆ. ಸತ್ಯಾಭಿನವರು ಹೇಳ್ತಾರೆ, ಇಂಥ ವ್ರತವನ್ನು ಮಾಡ್ತಾ ಮಾಡ್ತಾ ಸಂಚಾರ ಮಾಡಿದವರು ದೇಹದಲ್ಲಿ ಬಲ ಎಲ್ಲಿಂದ ಬರಬೇಕು ನೋಡಿ. ವಿದ್ಯಾಧೀಶರಿಗೆ ಕೃಚ್ಛ ಚಾಂದ್ರಾಯಣ ವ್ರತವನ್ನು ಮಾಡ್ತಾ ಇದ್ದರೆ 12 ದಿನಕ್ಕೆ 3 ದಿವಸ ಹಗಲು, 3 ದಿವಸ ಅನೇಕ ಥರದ ಕೃಚ್ಛಗಳಿವೆ. 3 ದಿವಸ ಅಯಾಚಿತ, 3 ದಿವಸ ಉಪವಾಸ. ಹೀಗೆ ವ್ರತಗಳನ್ನೆಲ್ಲ ಮಾಡ್ತಾ ಮಾಡ್ತಾ, ಚಾಂದ್ರಾಯಣವನ್ನು ಮಾಡ್ತಾ ಮಾಡ್ತಾ ದೇಹದಲ್ಲಿ ಶೋಷಣೆಯನ್ನು ಮಾಡಿ 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 ತಪಸ್ಸು ಮಾಡಿ ಸಂಚಾರವನ್ನು ಮಾಡಿದ್ದಾರೆ, ತೀರ್ಥಕ್ಷೇತ್ರ ಸಂಚಾರವನ್ನು ಮಾಡಿದ್ದಾರೆ. ಸತ್ಯಾಭಿನವರಂತಾರೆ, ಅದು ಆ ಮಹಾನುಭಾವರು ಮಾಡಿದಂತಹ ಯಾತ್ರೆ ದೊಡ್ಡ ಯಾತ್ರೆ, ನಾವೇನು ಮಾಡ್ತೇವೆ ಅಂತ ವಿನಯದಿಂದ ಹೇಳ್ತಾರೆ. ಗುರುಗಳಲ್ಲಿ ಅದ್ಭುತವಾದ ಸಾಮರ್ಥ್ಯ, ಅವರ ತಪೋಬಲ, ಇವರಿಗಿರುವ ಭಕ್ತಿ ಎಲ್ಲವೂ ಅಲ್ಲಿ ಸರಿ ಹೋಗ್ತದೆ. ಯಾಕೆ ಈ ಮಾತನ್ನು ಹೇಳಿದೆ ನೋಡಿ. ವ್ರತಾನಿ ಚೇರೇ ಹರಿತೋಷಣಾನಿ, ವ್ರತಗಳನ್ನು, ಭಗವಂತನ ಪ್ರೀತಿಗೆ ಸಾಧನವಾದ ವ್ರತಗಳನ್ನು ಮಾಡುತ್ತಾ ಮಾಡುತ್ತಾ ಸಂಚಾರವನ್ನು ಮಾಡಿ. ಹಿಂದಿನ ಕಾಲದ ಜನರಿಗೆ ಯಾವ ನಿಷ್ಠೆ ಇರ್ತಿತ್ತು ನೋಡಿ. ಒಬ್ಬರು ಹೇಳ್ತಾ ಇದ್ರು, ನಾವು ಯಾತ್ರೆಗೆ ಹೋಗಿದ್ವಿ, ನೀವು ಹೋಗೋದಾದರೆ ಇವ್ರ ಹತ್ರ ಯಾತ್ರೆಗೆ ಹೋಗಿ. ಇವರೇನಿದ್ದಾರಲ್ಲ ಇವರು, ಅವರು ಹೈದರಾಬಾದಿನವರು, ಬಳ್ಳಾರಿಯವರು, ಮತ್ತೊಂದು ಊರು, ಅವರೆಲ್ಲ ಚೆನ್ನಾಗಿ ಮಾಡಿಸ್ತಾರೆ ಮಹಾರಾಯರು, ಎಲ್ಲ ಒಳ್ಳೆ ರೀತಿಯಿಂದ ಮಾಡಿಸ್ತಾರೆ. ಯಾರಿಗೆ ಎಲ್ಲಿ ಹೋಗಬೇಕು ಹೋಗಿ. ಒಬ್ಬರು ಯಾರು ಗೊತ್ತಿಲ್ಲ, ಒಬ್ಬರು ಅವರ ಯಾತ್ರೆ ಭಾರಿ ಚೆನ್ನಾಗಿತ್ತು, ಆದ್ದರಿಂದ ಅವ್ರ ಹತ್ರ ಹೋಗಿ ಅಂತ ನಮಗೆ ಅವರು ಹೇಳಲಿಕ್ಕೆ ಬಂದರು. ಪರಿಚಯ ಇರಲಿಲ್ಲ, ಅವ್ರು ಹೇಳಲಿಕ್ಕೆ ಬಂದರು. ಏನು ಚೆನ್ನಾಗಿತ್ತು, ಏನು ರೀ ವ್ಯವಸ್ಥೆ ಅಂದರೆ ನೋಡ್ಬೇಕು, ಭಾರಿ ವ್ಯವಸ್ಥೆ. ಹಣ ಏನು ತೊಗೊಂಡಿದ್ರು ಎಲ್ಲ ವಸೂಲಾಯಿತು. ಏನದು ಮಾಡಿದ್ರು? ಬೆಳಿಗ್ಗೆ ರೀ 6 ಗಂಟೆಗೆ ನಾವಿನ್ನೂ ಮಲಗಿರ್ತಿದ್ವಿ, ಟೀ ಬರಬೇಕು, ಬೆಟ್ಟಿ ಬರಬೇಕು, ನಮ್ಮ ಪಕ್ಕಕ್ಕೇನೆ ಇಟ್ಟುಬಿಡ್ತಿದ್ವಿ. ಹುಡುಕಿ ಹುಡುಕಿ, ಮತ್ತೆ ನಾವು ಎಲ್ಲೆಲ್ಲೋ ರೂಮಿನಲ್ಲಿ ಇಳ್ಕೊಂಡಿದ್ರೆ ನಮ್ಮನ್ನು ಹುಡುಕಿ ಹುಡುಕಿ ತಂದು ಬೆಟ್ಟಿ ಕೊಡ್ತಿದ್ದೆ. ಇಷ್ಟು ವ್ಯವಸ್ಥೆ ನಾನು
ಎಲ್ಲೂ ನೋಡಿಲ್ಲಪ್ಪ. ಆದ್ದರಿಂದ ನೀವು ಹೋಗೋದಾದರೆ ಆ ಯಾತ್ರೆಯಲ್ಲಿ ಹೋಗಿ. ವ್ರತಾನಿ ಚೇರೇ ಹರಿತೋಷಣಾನಿ, ಇವೆಲ್ಲ ಹರಿಪ್ರೀತಿಕರವಾದಂತಹ ವ್ರತಗಳಿವು. ಅವುಗಳನ್ನು ಅನುಷ್ಠಾನ ಮಾಡ್ತಾ ಮಾಡ್ತಾ ಯಾತ್ರೆಯನ್ನು ಮಾಡಿ ಅಂತ ಭಾಗವತ ಹೇಳುತ್ತೆ. ಎಲ್ಲಿಗೆ ಬಂತು ನೋಡಿ ನಮ್ಮ ಅವಸ್ಥೆ.